छात्रों, सभी को स्वागत। आज इस दिवस डॉक्टर भीष्मा सहानी जी लिखित चीफ की दावत गद्यपा चेयर के बारे में जानकारी प्राप्त करेंगे। चीफ की दावत इस गद्य में प्रमुख रूप में श्यामनाथ व्यक्ति का नाम आता है। श्यामनाथ अपना तरक्की के लिए, प्रमोशन के लिए अपना चीफ के अपने घर में दावत रखा था। ತನ್ನ ಪ್ರಮೋಷನ್ಗಾಗಿ ತನ್ನ ಮೇಲಧಿಕಾರಿಗೆ ತನ್ನ ಮನೆಯಲ್ಲಿ ಔತಣಕೂಟವನ್ನು ಇದರಲ್ಲಿ ಏರ್ಪಡಿಸ್ತಾನೆ। ಆ ಕಾರಣದಿಂದ ಪ್ರಮೋಷನ್ ಸಿಗಬಹುದು ಎಂಬ ಉದ್ದೇಶ। उसके कारण सभी तैयारी करता है अपने घर में, सुबह से लेकर शाम तक घर में तैयारी करता है, सिद्धता करता है। ಮೇಲಧಿಕಾರಿ ಬರ್ತಾರೆ, ಅತಿಥಿಗಳು ಬರ್ತಾರೆ ಎಂಬ ಕಾರಣದಿಂದ ಬೆಳಗ್ಗೆಯಿಂದ ಸಾಯಂಕಾಲ तक सुबह से लेकर शाम तक सिद्धता करता है अपना घर में। श्यामनाथ और अपना धर्मपत्नी सिद्धता करते हैं और बाद में सिद्धता होने के बाद उसके सामने एक समस्या खड़ी थी। ಎಲ್ಲ ಸಿದ್ಧತೆ ಆದ ಮೇಲೆ ಅವರಲ್ಲಿ ಒಂದು ಸಮಸ್ಯೆ ಕಂಡು ಬರುತ್ತೆ। उसके सामने और ಎದುರಿಗೆ ಮುಂದೆ क्या समस्या? वृद्धों के समस्या। प्रमुख रूप में इस गद्य में हम वृद्धों के समस्या के बारे में जानकारी प्राप्त करते हैं। इसमें बताया है डॉक्टर भीष्मा सहानी श्यामनाथ के माँ को किधर जाना चाहिए, ತನ್ನ ತಾಯಿಯನ್ನು ಎಲ್ಲಿ ಕಳಿಸಬೇಕು, ಡಿಸ್ಟರ್ಬ್ ಆಗಬಹುದು ಔತಣಕೂಟವನ್ನು ಏರ್ಪಡಿಸಿದ ಸಂದರ್ಭದಲ್ಲಿ ಅಂತ ಯೋಚನೆಯನ್ನು ಮಾಡ್ತಾರೆ। ತನ್ನ ತಾಯಿ ಬಗ್ಗೆ ಯೋಚನೆಯನ್ನು ಮಾಡ್ತಾರೆ ಯಾರು? श्यामनाथ। उसके बारे में अपना माँ के बारे में श्यामनाथ और श्यामनाथ के धर्मपत्नी दोनों बातचीत करते हैं। अपना पिछवाड़े सहेली के घर भेजना चाहिए। तನ್ನ ಸಹೇಲಿಯ ಮನೆಗೆ, ಇಂದಿನ ಮನೆಗೆ, ನಮ್ಮ ಮನೆ ಹಿಂಬದಿಯ ಮನೆಗೆ ಕಳಿಸೋಣ ತನ್ನ ನಿಮ್ಮ ತಾಯಿಯನ್ನು ಅಂತ ಮಾತಾಡ್ತಾರೆ ದೋನೋ। ಉಸ್ ಸಂದರ್ಭ में श्यामनाथ नहीं मानता है। ತನ್ನ ತಾಯಿಯನ್ನು ಇನ್ನೊಬ್ಬರ ಮನೆಗೆ ಕಳಿಸ್ಲಿಕ್ಕೆ ಶ್ಯಾಮನಾಥ್ ಒಪ್ಪೋದಿಲ್ಲ। ಆಖರಿ ಕೊನೆಗೆ ಏನಂತ ನಿರ್ಧಾರ ಮಾಡ್ತಾರೆ ಅಂದರೆ ತನ್ನ ಮನೆಯಲ್ಲೇ ಇರಲಿ, ಜಲ್ದಿ ಊಟ ಮಾಡಲಿ, ಪ್ರತಿನಿತ್ಯ ಲೇಟಾಗಿ ಊಟ ಮಾಡ್ತಾ ಇದ್ರು। ಅದಕ್ಕಿಂತ ಮುಂಚೆ ಅಧಿಕಾರಿಗಳು ಬರೋಕ್ಕಿಂತ ಮುಂಚೆ ಜಲ್ದಿ ಊಟ ಮಾಡಿ ತನ್ನ ಕೋಣೆಯಲ್ಲಿರಲಿ, अपना कोठरी में रहना चाहिए। सभी सलाह देता है अपना माँ से। ತನ್ನ ಎಲ್ಲ ಸಲಹೆಯನ್ನು ಹೇಳ್ತಾನೆ, ಹಿಂಗೆ ಮಾಡಬೇಕು, ಅಧಿಕಾರಿಗಳು ಬಂದಾಗ ಡಿಸ್ಟರ್ಬ್ ಮಾಡಬಾರ್ದು, ನಿನ್ನ ಕೋಣೆಯಲ್ಲಿ ನೀರು ಈ ಥರ ನಡ್ಕೊಬೇಕು ಅಂತ ಎಲ್ಲ ಸಲಹೆಯನ್ನು ತನ್ನ ತಾಯಿ ಕೊಡ್ತಾನೆ। माँ अपना पुत्र को अच्छा होना चाहिए, प्रमोशन मिलना चाहिए, तरक्की मिलना चाहिए। बहुत इच्छा ಮಗನಿಗೆ ಒಳಿತಾಗಲಿ ಎಂಬ ಬಯಕೆ ತಾಯಿಗಿತ್ತು। ನನಗೆ ಕಷ್ಟ ಆದರೂ ಪರವಾಗಿಲ್ಲ, ಮುझे मुश्किल होने से भी पुत्र को अच्छा होना चाहिए, ಮಗನಿಗೆ ಒಳಿತಾಗಬೇಕು ಅಂತ ತಾಯಿ ಯೋಚನೆಯನ್ನು ಮಾಡ್ತಾರೆ। ಅದೇ ಥರವಾಗಿ ಇದರಲ್ಲಿ ಶ್ಯಾಮನಾಥನ ತಾಯಿ ಒಪ್ಪುವಂತೆ ಸಲಹಾ देता है। देखिए, माला संभालती, पल्ला ठीक करती हुई उठी और धीरे से कुर्सी पर आकर बैठ गई। तू नहीं, माँ टांगे ऊपर चढ़ाकर नहीं बैठते। माँ ಮೇಲಧಿಕಾರಿಗಳು ಬಂದ ಸಂದರ್ಭದಲ್ಲಿ ಈ ಥರ ನಡ್ಕೊಬೇಕು ನೀವು, ಅವರಿದ್ರೆ ಓಡಾಡಬಾರ್ದು, ಅಲ್ಲಿ ಮಂಚದ ಮೇಲೆ ಕೂತ್ಕೊಬಾರ್ದು, ಬರೀ ಕಾಲಲ್ಲಿ ಓಡಾಡಬಾರ್ದು, ಅಧಿಕಾರಿಗಳ ಮುಂದೆ ನೀಟಾಗಿರಬೇಕು ಅಂತ ಎಲ್ಲ ಸಲಹೆಯನ್ನು ಹೇಳ್ತಾನೆ। ಇದಕ್ಕೆ ಆಕರ್ बैठ गई हुई नहीं, माँ टांगे ऊपर चढ़ाकर नहीं बैठते। ಕೆಲವರಿಗೆ ಚೇರ್ ಮೇಲೆ ಕೂತ್ಕೊಂಡ ಸಂದರ್ಭದಲ್ಲಿ ಎರಡು ಕಾಲನ್ನು ಮೇಲಿಟ್ಕೊಂಡು ಕೂತ್ಕೊಂಡು ಅಭ್ಯಾಸ ಇರ್ತದೆ। ಆ ಥರ ಅಧಿಕಾರಿಗಳು ಬಂದಾಗ ಮೇಲೆ ಕಾಲನ್ನು ಇಟ್ಕೊಂಡು ಕೂತ್ಕೊಬಾರ್ದು ಚೇರ್ ಮೇಲೆ, ಎಲ್ಲ ಸಲಹೆಯನ್ನು ನಾನು ಹೇಳ್ತೀನಿ। यह काट नहीं है, माँ ने टांगे नीचे उतार ली। ಆ
ಮಾತು ಕೇಳಿ ತಾಯಿ ತನ್ನ ಕಾಲನ್ನು ಕೆಳಗಡೆ ಬಿಟ್ಟರೆ ಈ ಥರ ಕೂತ್ಕೊಬೇಕು, ನೀಟಾಗಿ ಅವ್ರ ಮುಂದೆ ನಡ್ಕೊಬೇಕು ಅಂತೆಲ್ಲ ಶ್ಯಾಮನಾಥ ತನ್ನ ತಾಯಿಗೆ ಸಲಹೆಯನ್ನು ನೀಡುತ್ತಾನೆ, ಸಲಹಾ ನೀಡುತ್ತಾರೆ. ಅವು ಕುದಾಕೆ ವಾಸ್ತೆ ನಂಗೆ ಪಾವನಹಿ ಗೋಮನ, ದೇಗಿ ಬರೇ ಕಾಲಲ್ಲಿ ಓಡಾಡಬಾರ್ದು. ನಂಗೆ ಪಾವನೆ ಬರೇ ಕಾಲಲ್ಲಿ. ನಾಹಿ ವಹು ಕಡಾವೋ ಪಹನ್ಕ सामने आना किसी दिन तुम्हारी वहो कड़ाऊ उठाकर मैं बाहर फेंक दूंगा. देखिए ಚಪ್ಪಲಿಗಳನ್ನು ಹಾಕ್ಕೊಂಡು ಓಡಾಡಬೇಕು, ಬರೇ ಕಾಲದಲ್ಲಿ ಓಡಾಡಬಾರ್ದು, ಈ ಥರ ನಡ್ಕೊಬೇಕು. ಮಾ ಚುಪ್ರಹಿ, ಇವ ಮಗನ ಮಾತನ್ನೆಲ್ಲ ಕೇಳ್ತಾ ಇದ್ದಾಳೆ ತಾಯಿ, ಸುಮ್ಮನೆ ಕೇಳಿಸ್ಕೊಂಡ್ರೆ. ಚುಪ್ರಹಿ ಸುಮ್ಮನೆ ಇದ್ದಾಳೆ, ಮಗ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂತಾರೆ. ವಯಸ್ಸಾದಂಥ ತಾಯಿ. वृद्धों का समस्या इस गद्य में प्रमुख रूप में देख पड़ता है. कपड़े कौन से पहनोगी माँ, ಕೇಳ್ತೇನೆ ತನ್ನ ತಾಯಿನ, ಯಾವ ಉಡುಪನ್ನು ಹಾಕೊಂಡು, ಯಾವ ಡ್ರೆಸ್ ಹಾಕೊಂತ ಯಾವತ್ತು ತಾಯಿ ಕೇಳ್ತೇನೆ. ಮಾ ಜೋ ಹೈ ವಹಿ ಪಾನುಂಗಿ, ಯಾವುದಿದೆಯೋ ಅದನ್ನು ಹಾಕ್ಕೊಳ್ಳೋಣ ಚೆನ್ನಾಗಿರೋದು ಅಂತ ತಾಯಿ ಹೇಳ್ತಾರೆ. ಬೇಟ ಜೋ ಕಹೋ ಪಹನ್ಲು, ಯಾವುದೋ ಒಂದು ಹಾಕೊಂಡು ತಗೊಳ್ಳೋ ಮಗ ಚೆನ್ನಾಗಿರೋದು ತಾಯಿ ಹೇಳ್ತಾ ಇದೆ. ಮೇಲಧಿಕಾರಿಗಳು ಬರ್ತಾರೆ, ಚೆನ್ನಾಗಿರಬೇಕು, ಶ್ಯಾಮನಾಥನ ತಾಯಿಯಿಂದ ನೋಡ್ತಾರೆ ಅಂತೆಲ್ಲ ಹೇಳ್ತಾ ಇದೆ. ಮಿಸ್ಟರ್ ಶ್ಯಾಮನಾಥ್ ಸಿಗರೇಟ್ ಮೂವ್ ಮೇ ರಕೆ, ಶ್ಯಾಮನಾಥ್ ಯಾವನು ಕೂಡ ಸಿಗರೇಟ್ ಸೇದ ಅಭ್ಯಾಸ ಇತ್ತು. ಮೂವ್ ಮೇ ರಕೆ, ಅವನು ಯೋಚನೆ ಮಾಡ್ತಾ ಒಂದೊಂದ್ಸತಿ ಸಿಗರೇಟ್ ಸೇರ್ತಾ ಮಾತಾಡ್ತಾ ಇದ್ದ, ಚಿಂತೆ ಮಾಡಬೇಕಾದ್ರೆ ಒಂದೊಂದ್ಸತಿ ಸೇರ್ತಾ ಇದ್ದ. ಶ್ಯಾಮನಾಥ್ ಸಿಗರೇಟ್ ಮೂವ್ ಮೇ ರಕೆ, फिर अधकुली आंखों से माँ की ओर देखने लगे और माँ के कपड़ों की सोचने लगे. ಯೋಚನೆ ಮಾಡ್ತೀನಿ, ತಾಯಿ ಯಾವ ಡ್ರೆಸ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ, कौन सा कपड़ा पहनना चाहिए, सोचता है. सिगरेट से ಯೋಚನೆ ಮಾಡಂತ ತಾಯಿಗೆ ಯಾವ ಡ್ರೆಸ್ ಕೊಡಿಸಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ सोचने लगे. ಶ್ಯಾಮನಾಥ हर बात में तरतीब चाहते थे. ತರ್ತೀಬ್ ಅಂದರೆ ಕ್ರಮಾನುಸಾರ, ಯಾವ ಕ್ರಮದ ಉಡುಪನ್ನು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ, ಯಾವ ಡ್ರೆಸ್ಸು ಚೆನ್ನಾಗಿರುತ್ತೆ ಅಂತ ಯೋಚನೆಯನ್ನು ಮಾಡಿದೆ, ಚಿಂತನೆಯನ್ನು ಮಾಡುತ್ತಾ ಇದೆ. घर का संचालन उनके अपने हाथ में था. खूंटियाँ कमरों में कहाँ लगाई जाए, बिस्तर कहाँ पर बिछे, किस रंग के पर्दे लगाए जाए, ಯಾವುದನ್ನು ತರಬೇಕು, ಯಾವ ಥರದ ಹಾಸಿಗೆ ಉತ್ತಮ, ಯಾವ ಥರದ ಡ್ರೆಸ್ಸು ಉತ್ತಮ ಎಲ್ಲ ಯೋಚನೆಯನ್ನು ಮಾಡಿದೆ ಶ್ಯಾಮನಾಥ. ಶ್ರೀಮತಿ ಕೌನ್ಸಿ ಸಾಡಿ ಪಹನೆ, ತನ್ನ ಹೆಂಡತಿ ಯಾವ ಡ್ರೆಸ್ಸನ್ನು ಹಾಕಬೇಕು, ತಾಯಿ ಯಾವ ಉಡುಪ ಹಾಕಬೇಕು, ನಾನು ಯಾವುದನ್ನು ಹಾಕ್ಕೊಬೇಕು, ಕ್ಯಾ ಕಪಡ ಪಹನ ಚಾಯಿ, ಯಾವ್ಯಾವ ಬಟ್ಟೆಗಳನ್ನು ಹಾಕ್ಕೊಬೇಕು ಎಲ್ಲ ಯೋಚನೆ ಮಾಡ್ತೇನೆ. ಅಧಿಕಾರಿಗಳು ಮೇಲಧಿಕಾರಿಗಳು ಬಂದ ಸಂದರ್ಭದಲ್ಲಿ ಅವ್ರ ಮುಂದೆ ಈ ಥರ ಇರಬೇಕು ನೀಟಾಗಿ ಎಲ್ಲ ಯೋಚನೆ ಮಾಡಿದೆ, ಚಿಂತಾ ಕರ್ ರಹಾ. ಶ್ರೀಮತಿ ಕೌನ್ಸಿ ಸಾಡಿ ಪಹನಿ, मेज किस साइज की हो. श्यामनाथ को चिंता थी कि अगर चीफ का साक्षात माँ से हो गया तो कहीं लज्जित नहीं होना पड़े. माँ को सिर से पाँव तक देखते हुए बोले, तुम सफ़ेद कमीज और सफ़ेद शलवार पहन लो. देखिए ಹೇಳ್ತಾ ಇದೆ, ಅಂದರೆ ಬಿಳಿಯ ಬಟ್ಟೆಯನ್ನು, ಬಿಳಿಯ ಶಾರಿಯನ್ನು ನೀನು ಹಾಕು. ಶಲ್ವಾರ್ ಕ ಮತಲಬ್ ಸಾರಿ, ನೀನು ಬಿಳಿಯ ಶಾರಿಯನ್ನು ಹಾಕು. ಸಫೇದ್ ಅಂದರೆ ಬಿಳಿಯ ಉಡುಪನ್ನು ಹಾಕು, ಬಿಳಿಯ ಅಂಗಿಯನ್ನು ಹಾಕು, ಅಂದರೆ ಬಿಳಿಯ ಶಾರಿಯನ್ನು ನೀನು ತೊಡು. ಮಾ ಅಚ್ಚ ದಿಕ್ಕಾನ, ನಿನಗಿದು ಚೆನ್ನಾಗಿ ಕಾಣುತ್ತೆ ಬಿಳಿಯ ಡ್ರೆಸ್ಸು ಅಂತ ಯಾರು ಶ್ಯಾಮನಾಥ್ ನೋಡ್ತಾ ಹೇಳ್ತಂತ ತನ್ನ ತಾಯಿಯನ್ನು ನೋಡ್ತಾ. ಮಾಕೋ ಸಿರ್ಸೆ ಪಾವತಕ್ಕೂ ದೇಖತೆ ಹುಯಿ, ತನ್ನ ತಾಯಿಯನ್ನು ನೋಡ್ತಾ ಹೇಳ್ತಾನೆ. ತುಮ್ ಸಫೇದ್ ಕಮೀಜ್ और ಸಫೇದ್ ಶಲ್ವಾರ್ ಪಹನ್ದು, ಬಿಳಿಯ ಬಟ್ಟೆಯನ್ನು ಬಿಳಿಯ ಸಾರಿಯನ್ನು ನೀನು ತೊಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ತಾಯಿ, ಇದನ್ನು ನೀನು ತೊಡು ಅಂತ ಹೇಳ್ತಾನೆ. ಜರಾ ದೇಖೋ ಮಾ धीरे से उठी और अपनी कोठरी में कपड़े पहनने चली गई. ನೋಡ್ತಾನೆ ತನ್ನ ಬಟ್ಟೆಯನ್ನು ಧರಿಸ್ಕೊಳ್ಳಿಕ್ಕೆ ತಾಯಿ ತನ್ನ ಕೋಣೆಗೆ ಹೋಗ್ತಾರೆ.
ಮಗನ ಈ ಮಾತನ್ನು ಕೇಳಿ ಬಿಳಿಯ ಡ್ರೆಸ್ಸನ್ನು ಹಾಕ್ಕೊಳ್ಳಿ. यह माँ का जमेला ही रहेगा. उन्होंने फिर अंग्रेजी में अपने स्त्री से कहा, कोई ढंग की बात हो तो भी कोई कहे, अगर कहीं कोई उल्टी सीधी बात हो गई, चीफ को बुरा लगा तो सारा मजा जाता रहेगा. ಮೇಲಧಿಕಾರಿಗಳಿಗೆ ತೊಂದರೆ ಆಗ್ತದೆ. ಖುಷಿ ಹೋನಾ ಚಾಯ್, ಅವ್ರಿಗೆ ಖುಷಿ ಆಗಬೇಕು. ನಮ್ಮ ಮನೆಗೆ ಬಂದಿದ್ದರಿಂದ ಖುಷಿ ಆಗಬೇಕು, ಎಲ್ಲರೂ ಚೆನ್ನಾಗಿ ಕಾಣಬೇಕು, ಚೆನ್ನಾಗಿ ಅವರನ್ನು ನೋಡ್ಕೊಬೇಕು. ಚೆನ್ನಾಗಿ ನೋಡಿಕೊಂಡ್ರೆ ಅವ್ರಿಗೆ ನಮಗೆ ಪ್ರಮೋಷನ್ ಸಿಗುತ್ತೆ, ಉಳಿತಾಗುತ್ತೆ ಅಂತ ಶಾಮನಾಥ್ ಯೋಚನೆಯನ್ನು ಮಾಡ್ತಾರೆ. माँ सफ़ेद कमीज और सफ़ेद शलवार पहनकर बाहर निकली. ಮಗ ಕೊಟ್ಟಂತ ಡ್ರೆಸ್ಸನ್ನು ಹಾಕ್ಕೊಂಡು ಸ್ಯಾರಿಯನ್ನು ತೊಟ್ಟುಕೊಂಡು ತಾಯಿ ಬರ್ತಾಳೆ. ಶಾಮನಾಥ್ ಪಹನ್ಕರ್ ಬಾಹರ್ ನಿಕ್ಲಿ ಅಂದರೆ ಶಲ್ವಾರ್ ಪಹನ್ಕರ್ ಬಾಹರ್ ನಿಕ್ಲಿ, ಹೊರಗಡೆ ಬರ್ತಾಳೆ, ಕೋಣೆಯಿಂದ ಬರ್ತಾಳೆ ತಾಯಿ ಶಾಮನಾಥ್ ಕಾ ಮಾँ. छोटा सा कदम कद सफ़ेद कपड़ों में लिपटा, छोटा सा सूखा हुआ शरीर और धुंधली आंखों केवल सिर के आधे जड़े हुए बाल पल्ले की ओट में चिप पाए थे. पाले से कुछ ही काम कुरूप नजर आ रही थी. देखिए, ನಾವು ಬಿಳಿ ಡ್ರೆಸ್ ಹಾಕೊಂಡ್ರು ಕೂಡ ಶಾಮನಾಥ್ಗೆ ಮಾ ಪತಲೇಕೆ ಕಾರಣ, ತೆಳುವಿದ್ದ ಕಾರಣ, ತಾಯಿ ಶರೀರ ವೀಕ್ ಆಯಿತು ವಯಸ್ಸಾದ ಕಾರಣದಿಂದ ಏನೇ ಡ್ರೆಸ್ ಮಾಡ್ಕೊಂಡ್ರು ಕೂಡ ಕುರೂಪ ನಜರ್ ಆ ರಹೀತಿ, ಅಷ್ಟು ಸುಂದರವಾಗಿ ಕಾಣ್ತಾ ಇರಲಿಲ್ಲ. ಪಾಲೇಸೆ ಖುಷಿ ಕಮ್ ಕುರೂಪ ನಜರ್ ಆ ರಹೀತಿ. ಚಲೋ ಟೀಕ್ ಹೈ, ಸರಿ ಆಯ್ತು ಬಿಡಪ್ಪ, ಇದನ್ನೇ ನಾನು ತೊಡ್ಕೊಂತೀನಿ, ಚೆನ್ನಾಗಿ ಕಾಣುತ್ತೆ ಬಿಡು ಅಂತ ಹೇಳಿ. ಟೀಕ್ ಹೈ कोई चूड़ियाँ ऊड़िया हो तो वह भी पहन लो, कोई हर्ज नहीं. चूड़ियाँ कहाँ से लाऊं बेटा. देखिए, ಇದು ಚೆನ್ನಾಗಿ ಕಾಣೋದಿಲ್ಲ. ಇದನ್ನು ಚೂಡಿ ಈ ಥರ ಹಾಕ್ಕೊಂಡ್ರೆ ಇದರ ಚೆನ್ನಾಗಿ ಕಾಣುತ್ತೆ. ಅಂದರೆ ಬಳೆಗಳು ತೊಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಜೊತೆಗೆ ಬಟ್ಟೆ ಜೊತೆಗೆ ಬಿಳಿಯ ಸ್ಯಾರಿಯ ಜೊತೆಗೆ ಬಳೆಗಳನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಶಾಮನಾಥ್ ಹೇಳ್ತಾರೆ. चूड़िया कहाँ से लाऊं बेटा. चूड़िया का मतलब क्या है, ಬಳೆಗಳನ್ನು ಎಲ್ಲಿಂದ ತರಲಪ್ಪ ಮಗನೇ. ಚೂಡಿಯಾ ಕಹಾ ಸೆ ಲಾವು ಬೇಟಾ. ತುಮ್ ತೋ ಜಾನತೆ ಹೋ, ತುಮ್ ತೋ ಜಾನತೆ, ನಿನಗೆ ತಿಳಿದಿದೆ, ಗೊತ್ತಿದೆ ಮೊದಲೇ. ಸಬ್ ಜೇವರು ತುಮಾರಿ ಪಡಾಯಿ ಮೇ ಬಿಕ್ ಗಯೇ. ಸಬ್ ಜೇವರ್ का मतलब क्या है, ಒಡವೆಗಳು. ಇದು ನಿನ್ನ ಓದಿಸ್ಲಿಕ್ಕಾಗಿ ಈ ಒಡವೆನೆಲ್ಲ ನಾನು ಮೊದಲೇ ಮಾರಿದ್ದೆ. ಬಿಕ್ ಗಯಿ, ಗಹನೆ ಕೋ ಬಿಕ್ ಗಯಿ. ಆಪ್ಕೆ ಲಿಯೆ, ಆಪ್ಕೆ ಪಡಾನೆ ಕೇಳಿ, ನಿನ್ನ ವಿದ್ಯಾಭ್ಯಾಸಕ್ಕಾಗಿ ನಾನು ಮೊದಲೇ ಬಳೆಗಳನ್ನು ಮೊದಲು ಮಾರಿದ್ದೆ ಮಗನೇ ಅಂತ ತಾಯಿ ಹೇಳಿ. ಎಲ್ಲಿಂದ ತರಲಿ. ತುಮ್ ತೋ ಜಾನ್ತೆ ಹೋ ಸಬ್ ಜೇವರ್ ತುಮಾರಿ ಪಡಾಯಿ ಮೇ ಬಿಕ್ ಗೈ. ಬಿಕ್ ಗೈಯನ್ನು ಮಾರಲಾಗಿದೆ, ನಿನಗಾಗಿ ಒಡವೆಯನ್ನು ಮಾರಲಾಗಿದೆ. यह वाक्य ಶಾಮನಾಥ್ को तीर की तरह लगा. ತುಂಬ ವೇದನೆ ಆಯಿತು ತಾಯಿಯ ಈ ಮಾತನ್ನು ಕೇಳಿ. ನಿನಗಾಗಿ ಬಳೆಗಳನ್ನು ಮಾರಲಾಗಿದೆ ಎಂಬ ಮಾತನ್ನು ಕೇಳಿ ಶಾಮನಾಥನಿಗೆ ಮನಸ್ಸಿಗೆ ತುಂಬ ನೋವಾಯಿತು. ದರ್ದುವ ಚುಚ್ಚಿದಂಗಾಯಿತು, ಅವನಿಗೆ ನೋವಾಯಿತು. ಯಹ ವಾಕ್ಯ ಶಾಮನಾಥ್ को तीर की तरह लगा, ಬಾಣಿನ ಚುಚ್ಚಿದಂಗಾಯಿತು. ತಿಲಕ ಕರ್ ಬೋಲೆ, यह कौन सा राग छेड़ दिया माँ. सीधा कहा दो, नहीं है जेवर, बस इससे वड़ाई का क्या ताल्लुक है. जो जेवर बिका तो कुछ बनकर ही आया हूँ. देखिए, चिंता मत कीजिए अಮ್ಮ, ಇನ್ನು ಯೋಚನೆ ಮಾಡಬೇಡ, ನಾನು ತಗೊಬಂದು ಕೊಡ್ತೀನಿ, ರೆಡಿ ಮಾಡಿಸಿಟ್ಟೊಂದು ಹೊಸ ಬಳೆಗಳನ್ನು ನಿನಗೆ ಕೊಡ್ತೀವಿ ಅಂತ ಶಾಮನಾಥ್ ಹೇಳ್ತಾನೆ. ತೋ ಕುಚ್ಚು ಬನಾಕರ್ ಹಿ ಆಯಾ ಹೂँ, ನಿರಾ ಲಂಡೂರಾ ತೋ ನಹಿ ಲೌಟ್ ಆಯಾ. ಈಗ ನಾನು ನಿರ್ಗತಿಕನಲ್ಲ,
ಇದು ಮೊದಲು ನಾನು ಓದಿಸ್ಲಿಕ್ಕೆಲ್ಲ ನೀವು ಒಡವೆ ಮಾರಿ ಓದಿಸಿದ್ದೀನಿ ಅಂತ ಹೇಳಿರಿ, ಯೋಚನೆ ಮಾಡಬೇಡಿ, ನಾನು ತಂದು ಕೊಡ್ತೀನಿ, ಹೊಸ ಬಳೆಗಳನ್ನು ತಂದು ಕೊಡ್ತೀನಿ. ಈಗ ನಾನು ನಿರ್ಗತಿಕನಾಗಿಲ್ಲ. ನಹಿ ಲೌಡಾಯ ಜಿತನಾ ದಿಯಾ ತಾ ಉಸ್ಸೆ ದುಗುನಾ ಲೇ ಲೇಗಾ, ದುಗುನಾ ಲೇ ಲೇನಾ. ನೀನು ಎಷ್ಟು ಒಡವೆ ಮಾರಿದ್ದೆ, ನನಗಾಗಿ ಎಷ್ಟು ಖರ್ಚು ಮಾಡಿದ್ದೆ, ಅದರ 2 ಪಟ್ಟಿನ ಬೆಲೆಯ ಒಡವೆಗಳನ್ನು ನಿನಗೆ ತಂದು ಕೊಡ್ತೀನಿ. ದುಗುನ ಅಂದರೆ 2 ಪಟ್ಟು. ಲೇಕರ ಅಂತ ಚಿಂತಾ ಮತ್ ಕೀಜಿಯೇ, ಯೋಚನೆ ಮಾಡಬೇಡ ತಾಯಿ ಅಂತ ಹೇಳ್ತಾರೆ. ಮೇರಿ ಜೀವ ಜಲ್ ಜಾಯ್ ಬೇಟಾ ತುಮಸೆ ಜೇವರ್ ಲೂಂಗಿ, ಮೇರೆ मुंह से यूं ही निकल गया जो होने दो लाख बार ಪಹನತಿ. ಇದಕ್ಕೆ ನಿನ್ನ ಮಾತು ಕೇಳಿ ನನಗೆ ಅನೇಕ ಬಾರಿ ಒಡವೆ ಹಾಕ್ಕೊಂಡಂಗೆ ಆಯಿತು, ಸದ್ಯ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದೀರಿ ಬಳೆಗಳನ್ನು, ಅಷ್ಟೇ ಸಾಕು ಮಗನಿಗೆ. ಖುಷಿ ಆಯಿತು ತನ್ನ ತಾಯಿ ಮಗ ಹೇಳಿರುವ ಈ ಮಾತು ಕೇಳಿ. ನಿನಗೆ ಒಡವೆ ಮಾಡಿಸ್ತೀನಿ, 2 ಪಟ್ಟು ಒಡವೆ ಮಾಡಿಸ್ತೀನಿ, ನೀನು ಮಾರಿರೋದಕ್ಕಿಂತ 2 ಪಟ್ಟು ಅಂತ ಹೇಳಿರೋದನ್ನು ಕೇಳಿ ತುಂಬ ಖುಷಿ ಆಯಿತು ತಾಯಿ. ಬೂಡೆ 5 ಬಜ ಚುಕೆ थे, ಇದಕ್ಕೆ 5:30 ಬಜೆ ಚುಕೆ, 5:15 ಗಂಟೆ ಆಯಿತು. ಅತಿಥಿಗಳು ಎಷ್ಟು 8 ಗಂಟೆಗೆ 7:30 8 ಗಂಟೆಗೆ ಬರೋ ಸಾಧ್ಯತೆ ಇತ್ತು. ಎಲ್ಲ ತಯಾರಿ ನಡೆದಿದೆ ಮನೆಯಲ್ಲಿ, ಶ್ಯಾಮನಾಥನ ಮನೆಯಲ್ಲಿ. ಯಾವುದಕ್ಕೆ? ಚೀಫ್ ಕಿ ದಾವತ್, ಮೇಲಾಧಿಕಾರಿ ಔತಣ ಕೂಟವನ್ನು ಏರ್ಪಡಿಸಿದ್ದಾರೆ. ಎಲ್ಲ ಸಿದ್ಧತೆ ಆಗಿದೆ, ಇವೆಲ್ಲ ಚರ್ಚೆಗಳು ಆಗ್ತಾ ಇದ್ದಾವೆ. 5:30 बज चुके थे, सभी मिस्टर श्यामनाथ को खुद भी नहा धोकर तैयार होना था. ಅದಕ್ಕೆ ಶ್ಯಾಮನಾಥನು ಕೂಡ ಸ್ನಾನವನ್ನು ಮಾಡಿಬಿಟ್ಟು ಆತನು ಕೂಡ ತಯಾರಾಗಿದ್ದ. ಶ್ರೀಮತಿ ಕಬ್ಗೆ अपने कमरे में जा चुकी थी. श्यामनाथ जाते हुए एक बार फिर माँ को हिमायत करते गए. माँ रोज की तरह गुमसुम बनकर नहीं बैठी रहना. ಅದಕ್ಕೆ ಪ್ರತಿನಿತ್ಯದಂತೆ ನೀನು ಅವ್ರ ಎದುರಿಗೆ ಕೂತ್ಕೊಂಬೇಡ, ಓಡಾಡಬೇಡ, ಸುತ್ತಬೇಡ ಅಂತೆಲ್ಲ ಹೇಳ್ತೇನೆ ತನ್ನ ತಾಯಿಗೆಲ್ಲ ವಿಚಾರವನ್ನು. अगर साहब इधर हाँ निकले और कोई बात पूछे तो ठीक तरह से बात कर जवाब देना. देखिए ನಮ್ಮ ಸಾಹೇಬರು ಏನು ಪ್ರಶ್ನೆ ಕೇಳ್ತಾರೆ ಅದು ಕರೆಕ್ಟಾಗಿ ಉತ್ತರ ಕೊಡಬೇಕು, ಜಾಸ್ತಿ ಹೇಳಬಾರ್ದು. ಏನು ಕೇಳಿದ್ರೆ ಅದಕ್ಕೆ ಉತ್ತರ ಹೇಳಬೇಕು ಅಂತ ಎಲ್ಲ ಶ್ಯಾಮನಾಥನ ತಾಯಿಗೆ ಹೇಳ್ತಾನೆ, ತಿಳುವಳಿಕೆನೆಲ್ಲ ಹೇಳ್ತಾನೆ. ಈ ಥರ ನಡ್ಕೊಬೇಕು ಅಂತ ಹೇಳ್ತಾನೆ. ಥೋಡಾ ಚೀಫ್ಗೆ ಸಾಮನೆ ಇಸ್ ತರಹ ವರ್ತನ ಕರ್ನಾ ಚಾಹಿಯೆ, ವರ್ತನೆ ಮಾಡಬೇಕು. ಮೈನಾ ಪಡಿ ನಾಲಿಕಿ ಬೇಟ ಮೈ ಕ್ಯಾ ಬಾತ್ ಕರುಂಗಿ, ನನಗೆ ಓದಲಿಕ್ಕೆ ಬರಲ್ಲ, ಬರಲಿಕ್ಕೆ ಬರೋದಿಲ್ಲ, ಅವ್ರಿಗೆ ಏನಂತ ಮಾತಾಡ್ಲಪ್ಪ ಅವ್ರ ಹತ್ರ ಅಂತ ತಾಯಿ ಹೇಳ್ತಾರೆ. ಡರ್ತಿ ಭಯ ಆಗಿದೆ, ಅವ್ರು ಏನು ಕೇಳ್ತಾರೋ ಏನು ಮಾತಾಡ್ತಾರೆ ಮೇಲಧಿಕಾರಿ ಓದಿದಂಥವರು ಅಂತ ಭಯ ಇದೆ ಶ್ಯಾಮನಾಥನ ತಾಯಿ. ಇದಕ್ಕೆ ಮೈ ನಾಪಡಿ, ನಾನು ಓದಿದಂಥವಳಲ್ಲ. ನಾಲಿಕಿ ಬೇಟಾ ಮೈ ಕ್ಯಾ ಬಾತ್ ಕರುಂಗಿ, ಓದಕ್ಕೆ ಬರೆಯಕ್ಕೆ ಬರಲ್ಲ, ಏನಪ್ಪ ಚೀಫ್ ಹತ್ರ ಮೇಲಧಿಕಾರಿ ಹತ್ರ ಮಾತಾಡಲಿ. ತುಮ್ ಕಹಾ ದೇನಾ ಮಾ ಅನ್ಪಡ್ ಹೈ, ನೀನು ಹೇಳಪ್ಪ ತಾಯಿಗೆ ಓದಕ್ಕೆ ಬರೋಲ್ಲ, ಅನ್ಪಡ್ ವಿದ್ಯಾವಂತರಲ್ಲ ಅಂತ ಹೇಳು ನಿನ್ನ ಅಧಿಕಾರಿಗೆ ಅಂತ ಹೇಳಿ. ಕುಚ್ ಜಾತಿ ಸಮಜ್ತಿ ನಹಿ ವಹು ನಹಿ ಪೂಛೇಗ, ಏನಾದ್ರು ಕೇಳಬಹುದು ಅಂತ ಹೇಳಿ. 7 ಬಜತೆ ಮಾ ಕಾ ದಿಲ್ ದಕ್ ದಕ್ ಕರ್ನೆ ಲಗಾ. ಅದಕ್ಕೆ 7 ಗಂಟೆ ಆಯಿತು, ಶ್ಯಾಮನಾಥನ ತಾಯಿ ಹೃದಯ ಬಡಿತ ಜಾಸ್ತಿ ಆಗ್ತಾ ಹೋಯ್ತು. ಧಕ್ ಧಕ್ ಏನು ಪ್ರಶ್ನೆ ಕೇಳ್ತಾರೆ, ದೊಡ್ಡ ಸಾಹೇಬರು ಬರ್ತಾ ಇದ್ದಾರೆ ನಮ್ಮ ಮನೆಗೆ, ಅವ್ರ ಮುಂದೆ ಹೆಂಗಪ್ಪ ಅಂತ ತಾಯಿಗೆ ಭಯ ಆಗ್ತಾ ಇದೆ. धक धक करने लगा. अगर चीफ सामने आ गया और उसने कुछ पूछा तो वो क्या जवाब देगी. ಸಾಹೇಬ್ರೇನಾರ ಕೇಳಿದ್ರೆ ಏನಪ್ಪ ಉತ್ತರ ಕೊಡಲಿ, ಪ್ರಶ್ನೆ ಕೇಳಿದ್ರೆ ಅಂತ ಯೋಚನೆ ಮಾಡ್ತೆ. अंग्रेज को तो दूर से ही देखकर वो घबरा उठती थी. ಇದಕ್ಕೆ ಇಂಗ್ಲೀಷ್ ಅಂದರೆ ಇನ್ನೂ ಗಾಬರಿ ಆಗ್ತದೆ, ಅರ್ಥವಾಗ್ತಾ ಇರಲ್ಲ ತಾಯಿ, ಇವ್ರು ಇಂಗ್ಲೀಷಲ್ಲಿ ಮಾತಾಡೋದು, ಇವೆಲ್ಲ ಗಾಬರಿ ಆಯಿತು. यह तो अमरीकी है ना मालूम क्या पूछे मैं क्या कहूँगी. और एदर ಕೇಳಿ ಏನಂತ ಏನು ಹೇಳಿ. माँ का जी चाह की चुपचाप
पिछवाड़े विधवा सहेली के घर चली जाए ಯೋಚನೆ ಮಾಡಿದೆ ಏನಪ್ಪ ಇಲ್ಲಿನ ಮನೆಗೆ ಏನಾರ ಹೋಗೋಣ ಗೆಳತಿಯ ಮನೆಗೆ ಏನಾರ ಹೋಗೋಣ ಅಂತ ಯೋಚನೆ ಮಾಡ್ತಾರೆ मगर बेटे के हुक्म को कैसे टाल सकती थी ಮಗನ ಆದೇಶವನ್ನು ಮೀರಿ ಹೆಂಗೆ ಹೋಗೋದು ಮಗ ಹೇಳಿದ್ರೆ ಈ ಥರ ನಡ್ಕೋ ಈ ಥರ ಇರೋ ಈ ಥರ ಪಾಲನೆ ಮಾಡು ಅಂತ ಹೇಳಿದರೆ ಅವನ ಆದೇಶವನ್ನು ಮೀರಿ ಹೋಗೋದು ಬೇಡ ಅಂತ ಯೋಚನೆಯನ್ನು ಮಾಡಿ ಚಿಂತಾ करते हुक्म को कैसे टाल सकती थी चुपचाप कुर्सी पर से टांगे लटकाई वही बैठ रही देखिए ಕುರ್ಚಿ ಮೇಲೆ ಕೂತ್ಕೊಂಡು ಯೋಚನೆಯನ್ನು ಮಾಡ್ತಾರೆ ಯಾರೋ ಶಾಮನಾಥನ ತಾಯಿ ಏಕ್ ಕಾಮಯಾಬ್ ಪಾರ್ಟಿ ಓಹೈ ಇದಕ್ಕೆ ಇಲ್ಲಿ 7 ಗಂಟೆ ಆಯಿತು ಸಾಹೇಬರು ಬರೋ ಸಮಯ ಆಯಿತು ಶಾಮನಾಥನ ತಾಯಿ ಕೂತ್ಕೊಂಡಿದ್ದಾಳೆ ಚೇರ್ ಮೇಲೆ देखिए एक कामयाब पार्टी वो है जिसमें ड्रिंक कामयाबी से चल जाए ಫಸ್ಟ್ ಬಂದ್ಕೊಡಿ ಸಾಹೇಬರಿಗೆಲ್ಲ ಬೇಕು ಡ್ರಿಂಕು ಸಿಗರೇಟು ಏನೇನು ವಸ್ತುಗಳು ಬೇಕು ಊಟಕ್ಕೆ ಅವೆಲ್ಲ ಸಿದ್ಧತೆಯನ್ನು ಮಾಡಿದ್ದಾನೆ शामनाथ की पार्टी सफलता के शिखर चूमने लगी वार्तालाप उसी रो में वो हो रहा था देखिए पार्टी ಶುರುವಾಯಿತು ಸಾಹೇಬರು ಬಂದರು ಚೆನ್ನಾಗಿ ಪಾರ್ಟಿ ನಡೀತಾ ಇದೆ जिस रो में ಗಿಲಾಸ್ ಬರೆ ಜಾ ರಹೇ थे वही ಗಿಲಾಸ್ ಅಂದರೆ ಲೋಟಗಳನ್ನೆಲ್ಲ ಇಡಲಾಗಿತ್ತು ಪಾರ್ಟಿಯನ್ನು ಮಾಡಲಿಕ್ಕೆ ಶಾಮನಾಥನ ಅಧಿಕಾರಿ ಬಂದಿದ್ದಾರೆ ಎಲ್ಲ ಪಾರ್ಟಿ ನಡೀತಾ ಇದೆ कहीं कोई रुकावट ना थी कोई अड़चन नहीं थी साहब को इसकी पसंद आई थी मेम साहब को पर्दे पसंद आए थे देखिए पार्टी ಎಲ್ಲ ಚೆನ್ನಾಗಿ ನಡೀತು ಅದೇ ಥರ ಅವರು ಅಧಿಕಾರಿಗೆ ಸಮಸ್ಯೆ ಆಗದಾಗೆಲ್ಲ ಪಾರ್ಟಿ ನಡೀತಾ ಇದೆ ಸಾಹೇಬರಿಗೆ ನೋಡಿ ಖುಷಿ ಆಯಿತು ಅವ್ರ ಮನೆಯಲ್ಲಿರುವಂಥ ಪರದೆ ಇವೆಲ್ಲ ನೋಡಿ ಖುಷಿ ಆಯಿತು ಸಾಹೇಬ್ರಿಗೆ ಇಸ್ಕಿ ಅಂದರೆ ಭಾರಿ ಇಷ್ಟ ಆಯ್ತಂತ ಅದಕ್ಕಾಗಿ ಇಸ್ಕಿಯನ್ನು ತಂದಿದ್ದ ಯಾರೋ ಶಾಮನಾಥ್ ಪಸಂದ್ आए थे पर्दे पसंद आए थे सोफा कवर का डिज़ाइन पसंद आया था ಅಷ್ಟೇ ಅಲ್ಲ ಮನೆಯಲ್ಲಿದ್ದಂಥ ಪರದೆ ಸೋಫಾ ಕವರು ಹಾಕಿರುವಂಥದ್ದು ಇವೆಲ್ಲ ಸಾಹೇಬ್ರಿಗೆ ತುಂಬ ಇಷ್ಟ ಆಯ್ತಂತೆ ಕಮರೆ ಕಿ ಸಜವಟ್ ಪಸಂದ್ ಆಯಿತಿ ಅಂದರೆ ಮನೆಯಲ್ಲಿ ಸಿದ್ಧತೆ ಮಾಡಿದ್ದು ಎಲ್ಲ ವಸ್ತುಗಳನ್ನು ಎಲ್ಲೆಲ್ಲಿ ಜೋಡಣೆ ಮಾಡ್ಕೊಂಡು ಸಿದ್ಧತೆ ಮಾಡಿದ್ದೆಲ್ಲ ಪಸಂದ ಆಯಿತು ತುಂಬ ಖುಷಿ ಆಯಿತು ಸಾಹೇಬರಿಗೆ ಆಯಿತಿ इससे बढ़कर क्या चाहिए साहब तो ड्रिंक के दूसरे दौर में ही चुटकुले और कहानियाँ कहने लग गए थे दफ्तर में जितना रोग रखते थे यहाँ पर उतने ही दोस्त परवर हो रहे थे और उनकी स्त्री काला गाउन पहने गले में सफ़ेद मोतियों का हार सेंट और पाउडर की महक से ओत-प्रोत कमरे में बैठी सभी देसी स्त्रियों की आराधना का केंद्र बनी हुई थी ಎಲ್ಲ ಪಾರ್ಟಿಗೆ ಬಂದಿದೆ ಸಾಹೇಬರು ಪತ್ನಿ ಬಂದಿದ್ದಾರೆ ಮತ್ತು ಶಾಮನಾಥನ ಪತ್ನಿ ಎಲ್ಲ ಸೇರಿಕೊಂಡಿದ್ದಾರೆ ಬಾತ ಬಾತ ಪರ ಹಂಸತಿ ಎಲ್ಲರೂ ಕೂಡ ಪಾರ್ಟಿಯನ್ನು ಮಾಡಿ ಮಾತು ಅಂದರೆ ಮಾತಿಗೂ ಕೂಡ ನಗುತ್ತಾ ಇದ್ದಾರೆ पार्टी ನಡೀತಾ ಇದೆ बहुत खुशी हुआ सभी को आनंद हुआ बात बात पर हंसती बात पर सिर हिलाती खुशी से बातचीत कर रहे और शामनाथ की स्त्री से तो ऐसे बातें कर रही थी जैसे उसकी पुरानी सहेली हो देखिए पुरानी सहेली ಅಂದರೆ ಇಂದಿನ ಗೆಳತಿಯ ರೀತಿಯಲ್ಲಿ ಶಾಮನಾಥನ ಪತ್ನಿ ಮತ್ತು ಸಾಹೇಬರ ಪತ್ನಿ ಅಂದರೆ ಚೀಫ್ ಮೇಲಧಿಕಾರಿಯ ಪತ್ನಿ ಗೆಳತಿಯ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ನಗುತ್ತಾ ಇದ್ದಾರೆ ಬಾಚಿತ್ ಕರ್ ರಹಾ ಹೈ ಹಂಸ್ ರಹಾ ಹೈ ಸಭಿ ಕೋ सुन रही शामनाथ के माने सुन रही थी और इसी रव में पीते और पिलाते 10:30 बज गए देखिए ಈ ಥರ ಪಾರ್ಟಿ ಸುಮಾರು 10 ಗಂಟೆ ತನಕ ಈ ಥರ ನಡೀತು 10 बजे गए वक्त गुजरता पता ही ना चला
ಅವ್ರಿಗೆ ಸಮಯ ಹೋಗಿದ್ದೇ ಗೊತ್ತಾಗ ವಕ್ತ का मतलब ಸಮಯ ವೇಳೆ ಇವ್ರು ಪಾರ್ಟಿ ಮಾಡ್ತಾ ಮಾಡ್ತಾ 10 ಗಂಟೆ ಆಗಿದ್ದು ಗೊತ್ತಾಗಲಿಲ್ಲ आखिर सब लोग अपने अपने गिलासों में से आखिर घूंट पीकर खाना खाने के लिए उठे और बैठक से बाहर निकले ಇದಕ್ಕೆ ಫಸ್ಟಿಗೆ ಡ್ರಿಂಕ್ಸ್ ಅನ್ನ ಮಾಡಿ ಆಮೇಲೆ ಊಟಕ್ಕೆ ಹೊರಟರು ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ ಮಾತಾಡ್ತಾ ಮಾತಾಡ್ತಾ ಪಾರ್ಟಿಯನ್ನು ಮಾಡ್ತಾ ಇದೆ आगे आगे शामनाथ रास्ता दिखाते हुए पीछे चीफ और दूसरे मेहमान देखिए शामनाथ ನಂತರ ಕರ್ಕೊಂತ ಹೊರಟ ಊಟಕ್ಕೆ ಚೀಫ್ ಮತ್ತೆ ಶಾಮನಾಥ್ ಹೊರಡ್ತಾರೆ ಹೋಗೋ ಮಧ್ಯದಲ್ಲಿ ಶಾಮನಾಥನ ತಾಯಿ ಸಿಗ್ತಾರೆ देखिए बरामदे में पहुंचे ही शामनाथ साहब टिटक गए जो दृश्य उन्होंने देखा उससे उनकी टांगे लड़खड़ा गई ತನ್ನ ತಾಯಿಗೆ ಹೇಳಿದ ಮೇಲಧಿಕಾರಿಗೆ ಬಂದಾಗ ಶಿಸ್ತ ಕುತ್ಕೊಬೇಕು ಚೇರ್ ಮೇಲೆ ಕಾಲಿಟ್ಕೊಂಡು ಕುತ್ಕೊಬಾರ್ದು ಮೊದಲೇ ತನ್ನ ತಾಯಿಗೆ ಹೇಳಿದ ವಯಸ್ಸಾದಂಥ ತಾಯಿ ಆ ಅಂಗಳದಲ್ಲಿ ಬರಾಮದೆಯಲ್ಲಿ ತನ್ನ ತಾಯಿ ತನ್ನ ಚೇರ್ ಮೇಲೆ 2 ಕಾಲನ್ನು ಇಟ್ಕೊಂಡು ಕೂತ್ಕೊಂಡಿದ್ರು ಇದು ನೋಡಿ ತುಂಬ ಸಿಟ್ಟು ಬಂತು ಯಾರಿಗೆ ಶಾಮನಾಥನಿಗೆ ಅಂದರೆ ಆ ತಾಯಿಯ ಮಗನಿಗೆ बरामदे में पहुंचते ही शामनाथ सहसा टिटक गए जो दृश्य उन्होंने देखा ತನ್ನ ತಾಯಿ ಕೂತ್ಕೊಂಡಿರೋ ದೃಶ್ಯ ನೋಡಿ ಕೋಪ ಬಂತು ಸಾಹೇಬರ ಮುಂದಿಂಗೆ ಚೇರ್ ಮೇಲೆ ಕಾಲಿಟ್ಕೊಂಡು ಕೂತಿದ್ದಾಳಲ್ಲ ನಮ್ಮ ತಾಯಿ उन्होंने देखा उससे उनकी टांगे लड़खड़ा गई और क्षण भर में सारा नशा हिरन होने लगा बरामदे में है कोठरी के बाहर माँ अपनी कुर्सी पर जो की क्यों बैठी थी मगर दोनों पाँव कुर्सी की सीट पर रखे हुए और सिर दाएं से बाएं और बाएं से दाएं झूल रहा था ಅಷ್ಟೇ ಅಲ್ಲ ಕಾಲನ್ನ ಚೇರ್ ಮೇಲೆ ಇಟ್ಕೊಂಡು ಕೂತಿದ್ದಾಳೆ ಮತ್ತೆ ಎಡದಿಂದ ಬಲಕ್ಕೆ ತೂಗುಡಿಸ್ತಾ ಇದ್ದಾಳೆ ಈ ದೃಶ್ಯವನ್ನು ನೋಡಿ ಶಾಮನಾಥನಿಗೆ ತುಂಬ ಸಿಟ್ಟು ಬಂತು और मुंह में से लगातार गहरे कर्राटों की आवाज़ें आ रही थी ಅಷ್ಟೇ ಅಲ್ಲ ಗೊರಕೆನೂ ಕೂಡ ಬರ್ತಾ ಇದೆ ಚೇರ್ ಮೇಲೆ ಕೂತ್ಕೊಂಡು ತೂಕಡಿಸ್ತಾ ಇದ್ದಾಳೆ ಗೊರಕೆಯನ್ನು ಮಾಡ್ತಾ ಇದ್ದಾಳೆ ಈ ದೃಶ್ಯವನ್ನು ನೋಡಿ ಶಾಮನಾಥನಿಗೆ ತುಂಬ ತಾಯಿಯ ಮೇಲೆ ಕೋಪ ಬಂತು बहुत गुस्सा आया जब सिर कुछ देर के लिए टेढ़ा होकर एक तरफ को थम जाता तो ಕರ್ರಾಟೆ ಅವರು भी ಗಹರೆ ಉಡದೆ ಆಳವಾದಂತಹ ಗೊರಕೆಯನ್ನು ಮಾಡಿತಾ ಇದ್ದಾರೆ ಯಾರು ಶಾಮನಾಥನ ತಾಯಿ और फिर जब झटक से नींद टूटती तो सिर फिर दाएं से बाएं झूलने लगता ಅದಕ್ಕೆ ಎಡದಿಂದ ಬಲಕ್ಕೆ ತೂಗುಡಿಸ್ತಾ ಇದ್ದಾಳೆ पल्ला सिर पर से खिसक आया था और माँ के जड़े हुए बाल आधे और गंजे सिर पर अस्त व्यस्त बिखर रहे थे ಇದಕ್ಕೆ ತಲೆಯಲ್ಲಿ ಇದ್ದಂಥ ಕೂದಲುಗಳು ಕೂಡ ಕೆದರುಕೊಂಡಿದೆ ಅಸ್ತವ್ಯಸ್ತವಾಗಿದೆ ಈ ದೃಶ್ಯವನ್ನು ನೋಡಿ माँ का इस दृश्य को देखा नींद करने का दृश्य को देखकर कर्राटे लगाना उस दृश्य को देखकर बहुत गुस्सा आता है चीफ के सामने इस तरह माँ नींद कर रही थी ಮೇಲಾಧಿಕಾರಿ ಎದುರುಗಡೆ ಈ ಥರ ತೂಕಡಿಸ್ತಾ ಇದ್ದಾಳ ಅಂತ ಸಿಟ್ಟು ಬಂತು ಏನಂದ್ಕೊಂತು ದೇಖತೆ ಶಾಮನಾಥ್ ಕ್ರೂರ ಹೋಗಯಿ ಇದಕ್ಕೆ ತಾಯಿಯ ಈ ವರ್ತನೆಯನ್ನು ನೋಡಿ ತುಂಬ ಶಾಮನಾಥನಿಗೇನೋ ಸಿಟ್ಟು ಬರುತ್ತೆ ಕೋಪ ಬರುತ್ತೆ बाद में क्या करता है माँ से क्या कहता है शामनाथ बाद में जानकारी प्राप्त करेंगे छात्रों इस गद्य में प्रमुख रूप में वृद्धों के समस्या के बारे में डॉक्टर भीष्म साहनी जी ने व्यक्त किया है अगले क्लास में जानकारी प्राप्त करेंगे सभी को धन्यवाद।